ಅಭಿಮಾನಿಗಳೇ ಮತ್ತು ಅವರಿಗೆ ಯಾವಾಗಲೂ ನಿಂತು ಸಾಥಿ ಕೊಡುವ ಕಾಶಿನಾಥ್ ಅವರು ಮತ್ತೆ ನಮ್ಮ ವಸಂತ ನಗರ ಕಾರ್ಪೊರೇಟರ್ ಅವರು ಮತ್ತು ಬೇರೆ ಬೇರೆ ಎಲ್ಲ ನಮ್ಮ ಕನ್ನಡ ಬಳಗದ ಆತ್ಮೀಯ ಮಿತ್ರರು, ನಮ್ಮ 515ದಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ನಾನು ಒಂದು ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಅನ್ವಾಂಟೆಡ್ ಮಾತಾಡಕ್ ಹೋಗಲ್ಲ. ನಮ್ಮ ರೆಹಮಾನ್ ಖಾನ್ ಅವರ ಬ್ಲಡ್ ನಮ್ಮ 515ದಲ್ಲಿ ಹರಿತಾ ಇದೆ. ಬಿಕಾಸ್ ಖಾನ್ ಅವರಿಂದ ಅದನ್ನ ಬಂದಿದೆ. ರೆಹಮಾನ್ ಖಾನ್ ಇಲ್ಲ ಅಂದ್ರೆ ನಮ್ ಖಾನ್ ಅವರು ಇಂಥ ಹೋರಾಟಗಾರ ಆಗ್ತಿರ್ಲಿಲ್ಲ. ನಮ್ಮ ಖಾನ್ ಅವರು ಇಂಥ ಹೋರಾಟಗಾರ ಆಗ್ಬೇಕಂದ್ರೆ ನಮ್ಮ ಅವ್ರ ಬ್ರದರ್ ಆದ ರೆಹಮಾನ್ ಖಾನ್ ಅವರೇ ಕಾರಣಕರ್ತರು. ಅದೇ ರೀತಿ ಅವರಿಗೆ ಒಂದು ಬ್ಲಡ್ ಅಲ್ಲಿ ಕನ್ನಡ ಒಂದು ಇಂಜೆಕ್ಟ್ ಆಗ್ಬೇಕಂದ್ರೆ ಅವ್ರ ಮಕ್ಕಳಿಗೆ ಇವತ್ತು ಬೆಂಗಳೂರು ಮೆಟ್ರೋಪಾಲಿಸಿಟಿ ITBT ಏರಿಯಾ ಇವತ್ತು ಅವ್ರ ಮಕ್ಕಳಿಗೆ ಕನ್ನಡನ ಕಲಿಸಿದ್ದಾರೆ ಅಂದ್ರೆ ಅದರಂತ ಸಂತೋಷ ಯಾವುದು ನಮಗೂ ಇಲ್ಲ ಅಂತ ನನಗೆ ಅದೇ ರೀತಿ ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ 515 ಕೋಆಪರೇಟಿವ್ ಸೊಸೈಟಿಯನ್ನ ಮುಳುಗೋಗಿತ್ತು, ಟೋಟಲಿ ಕ್ಲೋಸ್ ಆಗಿತ್ತು. ಯಾಕಂದ್ರೆ ನಾ ಅದ್ರಲ್ಲಿ ಇದ್ದೀನಿ, ನಾನು ಹೇಳ್ಬೇಕಾಗುತ್ತೆ. ಟೋಟಲಿ ಡೋರ್ ಕ್ಲೋಸ್ ಆಗಿತ್ತು. ಇವತ್ತು 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಲೋನ್ ಅನ್ನ ಕೊಡೋಕೆ ಕಾರಣಕರ್ತರೆ ನಮ್ಮ ಶಮೀವುಲ್ಲಾ ಖಾನ್. ಮುಚ್ಚೋಗಿದ್ದನ್ನ ಅವರು ಓಪನ್ ಮಾಡಿಸಿ ನಮ್ಗೆಲ್ಲ ಒಂದು ಟೀಮ್ ಅನ್ನ ತಗೊಂಡೋಗಿ ಆ ಶಕ್ತಿಯಿಂದ ಇವತ್ತು ನಮ್ಮ 515ದಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನ ನಿಂತಿದೆ, ಕೊನೆಯವರೆಗೂ ನಿಲ್ಲುತ್ತೆ. ಅದೇ ರೀತಿ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. ಯಾರಿಗೂ ಇವತ್ತು ಎಲ್ಲಿ ಸೈಟ್ ಅಲರ್ಟ್ ಆಗಿದೆ ಏನು ಯಾರಿಗೂ ಗೊತ್ತಿಲ್ಲ. ಇಡೀ 515ದಲ್ಲಿ ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ರಿಟೈರ್ಡ್ ಆಗಿ ಹೋದ್ರು, ಯಾರಿಗೂ ಒಂದು ಸೈಟ್ ಸಿಕ್ಕಿಲ್ಲ. ಬಟ್ ನಮ್ಮ ಶಮೀವುಲ್ಲಾ ಖಾನ್ ಮತ್ತು ಅವ್ರ ತಂಡದಿಂದ ಎಲ್ಲ ಒಂದು ಡಿಸೈಡ್ ಮಾಡಿ ಇವತ್ತು ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯನ್ನ ಅದರಿಂದ ಯಾರ್ಯಾರು ಏನೇನು ಕಳ್ತನ ಮಾಡಿದ್ರು ಅದನ್ನ ಹೊರಗಡೆ ತೆಗೆದು ಕ್ರೋಸ್ ಟುಗೆದರ್, ನಾಟ್ ಸ್ಮಾಲ್ ಅಮೌಂಟ್, ಕೋಟಿಗಟ್ಲೆ ನಮ್ದು ತಿಪ್ಸಂದ್ರದಲ್ಲಿ ಲೇಔಟ್ ಇತ್ತು, ಅದನ್ನ ಹೊರಗಡೆ ತೆಗೆದು ಇವತ್ತು ಅವರು ಒಂದು ನಾವು ಎಲ್ಲಿ ಯಶವಂತಪುರ ಕಾಂಪ್ಲೆಕ್ಸ್ ಅಲ್ಲಿ ನಾವು ಒಂದು ಹೊಸ ಆಫೀಸ್ ಮಾಡಿದ್ದೀವಿ. ಯಾಕೆ ಸರ್ 2 ನಿಮಿಷ ಮಾತಾಡಿ ಅಷ್ಟೇ. ನಾವು ಕೋಆಪರೇಟಿವ್ ಸೊಸೈಟಿಯನ್ನ ಯಶವಂತಪುರ ಅಲ್ಲಿ ವಿಡಿಯೋ ಕಾಂಪ್ಲೆಕ್ಸ್ ಅಲ್ಲಿ ಮಾಡಿದ್ದೀವಿ. ದಯವಿಟ್ಟು ಯಾರಾದ್ರೂ ಒಂದು ನಾಟ್ ಓನ್ಲಿ 515 ಔಟ್ಸೈಡ್ ಅವರು ಮೆಂಬರ್ ಆಗ್ಬೋದು, ಒಂದು ಮೆಂಬರ್ ಆಗ್ಬೋದು. ಬಟ್ ಅದನ್ನು ಕೂಡ ಅವರು ಎತ್ತಿ ಹಿಡಿದು ಇವತ್ತು ಅವರು ಅಧ್ಯಕ್ಷರಾಗಿ ನಾವು ಮಾಡಿದ್ದೀವಿ. ದಯವಿಟ್ಟು ನಮ್ಮೆಲ್ಲರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.